ನಮಸ್ಕಾರ ಯಜಮಾನ್ರ. ರಾಜಣ್ಣ, ದೇವಸ್ಥಾನದವರೆಲ್ಲ ಒಟ್ಟಿಗೆ ಬಂದಿದ್ದೀರಾ, ಚಿಕ್ಕಪ್ಪ ಬರ್ಲಿಲ್ವಾ? ದೇವಸ್ಥಾನದ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಕೆಲಸ ಇರೋದ್ರಿಂದ ಬರಕ್ ಆಗಿಲ್ಲಮ್ಮ. ಕೂತ್ಕೊಳ್ಳಿ. ಬಾಸು, ನೋಡ್ರೆ ಆರಾಮ? ನಮಸ್ಕಾರ. ಏನ್ ಸಡನ್ ಆಗಿ? ನಮಸ್ಕಾರ ನಮಸ್ಕಾರ. ನಾವು ಚೆನ್ನಾಗಿದ್ದೀವಿ, ನೀವ್ ಹೇಗಿದ್ದೀರಿ? ನಾವು ಆರಾಮಾಗಿದ್ದೀವಿ. ಇಲ್ಲಿ ಯಾವುದೋ ಒಂದು ಕೆಲಸದ ಮೇಲೆ ಬಂದಿದ್ವಿ. ಹಾ. ನಮಸ್ಕಾರ. ನಮಸ್ಕಾರ. ಕೂತ್ಕೊಳ್ಳಿ. ರಾಜಣ್ಣ, ನಿಮ್ಗೆ ಮಾಳ್ವಿಕಾ ಮೇಡಮ್ ಅವ್ರ ಬಗ್ಗೆ ಮುಂಚೆನೆ ಗೊತ್ತಿದ್ಯಾ? ಇದೇನ್ ದುರ್ಗ ಹೀಗೆ ಹೇಳ್ತಾ ಇದೀಯಾ? ಮಾಳವಿಕಾ ಮೇಡಮ್ ಅವ್ರ ಬಗ್ಗೆ ಯಾರು ಗೊತ್ತಿಲ್ಲ ಹೇಳು? ಕಲಿಯುಗ ಕರಣೆ ಅವರು, ಅವ್ರ ಬಗ್ಗೆ ಯಾರು ಗೊತ್ತಿಲ್ಲ ಹೇಳು? ದುರ್ಗಾಪುರ ದೇವಸ್ಥಾನಕ್ಕೆ ಇವ್ರು ಮಾಡಿರೋ ಸಹಾಯ ಅಷ್ಟಿಷ್ಟಲ್ಲಮ್ಮ. ಇಂಥ ಒಳ್ಳೆ ಮನಸ್ಸಿರೋ ಮಾಳಿಕ ಅವ್ರ ಮನೆಗೆ ಸೊಸೆ ಆಗಕ್ಕೆ ನೀನು ಪುಣ್ಯ ಮಾಡಿದ್ಯಮ್ಮ. ಏನು, ಮಾಳ್ವಿಕಾ ಅವರು ದೇವಸ್ಥಾನಕ್ಕೆ ಸಹಾಯ ಮಾಡಿದಾರ? ಈ ವಿಷಯ ನನಗೆ ಗೊತ್ತೇ ಇರಲಿಲ್ವಲ್ಲ. ಹೌದು ಯಜಮಾನ್ರೆ. ಇವರು ಸಹಾಯ ಮಾಡಿದಷ್ಟೇ ಅಲ್ಲ ಸರ್, ಇನ್ನ 8 ದೇವಸ್ಥಾನಗಳಿಗೆ ಟ್ರಸ್ಟಿಯಾಗಿ ಜವಾಬ್ದಾರಿ ತಗೊಂಡಿದ್ದಾರೆ. ಅದಕ್ಕೆ ಧನ್ಯವಾದ ಹೇಳಕ್ ಬಂದಿದ್ದೀವಿ. ಅಯ್ಯಯ್ಯೋ, ಪ್ಲೀಸ್, ನೀವೆಷ್ಟೆಲ್ಲ ಹೊಗಳತಾದ್ರೆ ನನಗೆ ಬಹಳ ಮುಜುಗರ ಆಗತ್ತೆ. ಇದನ್ನೆಲ್ಲ ನಾನು ಹೆಸರು ಮಾಡಬೇಕು ಅಂತ ಮಾಡಿದ್ದಲ್ಲ. ದಯವಿಟ್ಟು ಇದನ್ನ ದೊಡ್ಡದು ಮಾಡಬೇಡಿ. ನನ್ನ ಸ್ವಾರ್ಥಕ್ಕೋಸ್ಕರ ನಾನು ಇದನ್ನೆಲ್ಲ ಮಾಡ್ತಾ ಇರೋದು. ನಮ್ಮ ಮನೆಯಲ್ಲಿ ಕಳೆದೋಗಿರೋ ನೆಮ್ಮದಿನ ವಾಪಸ್ ಪಡ್ಕೊಳ್ಳೋದಕ್ಕೆ ಆ ಭಗವಂತ ನನಗೆ ಕೊಟ್ಟಿರೋ ಒಂದು ಸಣ್ಣ ಅವಕಾಶ ಇದು ಅಷ್ಟೇ. ಹೌದಪ್ಪ ಶರತ್, ನಮ್ಮ ಅಂಬಿಕಾ ತೀರು ಹೋದ್ಮೇಲೆ ಈ ಮನೆ ಆಗಿರ್ಲಿಲ್ಲ. ಎಲ್ಲಿ ನೋಡಿದ್ರು ಬರೀ ಮೌನ, ನೋವು. ನನ್ನ ಮಗನಾಗಿರ್ಲಿಲ್ಲ. ಅಪ್ಪ ಮಗಳ ಸಂಬಂಧ ಹಳಸೋಗಿತ್ತು. ನಮ್ಮ ಹಿತ ಶರತ್ ಜೊತೆ ಸರಿಯಾಗಿ ಮಾತಾಡ್ತಾ ಇರ್ಲಿಲ್ಲ. ಇದನ್ನೆಲ್ಲ ನೋಡಿದಾಗ ಒಬ್ಬ ತಾಯಿಯಾಗಿ ನಾನು ಪಡ್ತಾ ಇದ್ದಿದ್ದ ನೋವು, ಸಂಕಟ ನನಗಷ್ಟೇ ಗೊತ್ತು. ನನ್ನ ಮನೆ ಪರಿಸ್ಥಿತಿ, ನನ್ನ ಕುಟುಂಬ ಬದಲಾಗಬೇಕು ಅಂತಾನೆ ದೇವಸ್ಥಾನದ ಕೆಲಸಗಳಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡಿದ್ದು. ನಾನು ಮಾಡಿದ ಅಲ್ಪ ಸ್ವಲ್ಪ ಸೇವೆಗೆ ಆ ದೇವರು ಇವತ್ತು ನನಗೆ ತುಂಬಾ ಒಳ್ಳೇದು ಮಾಡ್ತಿದ್ದಾನೆ. ನಿಜವಾಗ್ಲು ಶರತ್ ಜೊತೆ ಎಷ್ಟು ಪ್ರೀತಿಯಿಂದ ಮಾತಾಡ್ತಾಳೆ. ಎಷ್ಟೋ ದಿನಗಳಾದ್ಮೇಲೆ ನಮ್ಮ ಶರತ್ ಮುಖದಲ್ಲಿ ನಾನು ಮತ್ತೆ ಆ ನಗುನ ಕಾಣ್ತಾ ಇದ್ದೆ. ಇನ್ನು ನನ್ನ ಮಗನ ಮದ್ವೆ ವಿಚಾರದ ಬಗ್ಗೆ ಹೇಳ್ಬೇಕು ಅಂದ್ರೆ, ನಮ್ಮ ಶರತ್ ಮತ್ತೆ ಮದ್ವೆ ಆಗ್ತಾನೆ ಅಂತ ನಾನು ಮನ್ಸಿನಲ್ಲೂ ಅಂದ್ಕೊಂಡಿರ್ಲಿಲ್ಲ. ಎಲ್ಲಾ ದೇವ್ರ ದಯೆ. ಅಸಾಧ್ಯ ಅಂದ್ಕೊಂಡಿದ್ದು ಕೂಡ ಇವತ್ತು ಸಾಧ್ಯ ಆಗಿದೆ. ಈ ಮದ್ವೆಯಿಂದಾಗಿ ನಮ್ಮ ದುರ್ಗಾ ಮತ್ತೆ ಶರತ್ ತುಂಬಾ ಸಂತೋಷವಾಗಿದ್ದಾರೆ. ಇದೆಲ್ಲ ನಾನು ನನ್ನ ಕುಟುಂಬದ ಸಂತೋಷಕ್ಕೋಸ್ಕರ ಮಾಡಿರೋ ಸಣ್ಣ ಹರಕೆ ಅಷ್ಟೇ. ನಿಮ್ಮಂತೆಯವರು ನಮ್ಮ ದೇವಸ್ಥಾನ ಸಿಕ್ಕಿದ್ದು ನಮ್ಮ ಪುಣ್ಯ ಅಮ್ಮ ಅವರೇ. ಅಮ್ಮ, ನನಗೆ ತುಂಬ ಖುಷಿ ಆಗ್ತಾ ಇದೆ. ನಿಮ್ಮ ಬಗ್ಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ನಿಮ್ಮನ್ನೆಲ್ಲ ನಂಬಿಸೋದು ಎಷ್ಟು ಸುಲಭ ಅಲ್ವಾ? ದೇವಸ್ಥಾನದೊಳಗೆ ಫ್ರೀಯಾಗಿ ಎಂಟ್ರಿ ಸಿಗಬೇಕು ಅಂದರೆ ಈ ನಾಟಕ ನಾನು ಆಡಲೇಬೇಕಿತ್ತು. ಈಗ ನನ್ನ ಅಂತಿಮ ಸಂಚು ಪೂರೈಸೋದಕ್ಕೆ ದಾರಿ ಕ್ಲಿಯರ್ ಆಯಿತು. ಇಲ್ಲಿ ಏನೂ ಸರಿ ಇಲ್ಲ. ಅತ್ತೆ ಇಷ್ಟು ದೈವ ಭಕ್ತಿ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಈ ಹೊಸ ವೇಷದ ಹಿಂದೆ ಏನೋ ದೊಡ್ಡ ರಹಸ್ಯ ಇರೋ ತರ ಕಾಣಿಸ್ತಿದೆ. ಇವ್ರ ಮೇಲೆ ಯಾವುದಕ್ಕೂ ಒಂದು ಕಣ್ಣಿಟ್ಟಿರ್ಬೇಕು. ನಾನು ನೋಡ್ತಾನೇ ಇದ್ದೀನಿ, ತುಂಬಾನೇ ಬದಲಾಗಿದೆಯಾ ಮಾಯಾ. ಅಲ್ಲ, ನಿನ್ ಮಾತಿನ ಫ್ಯೂಸ್ ಏನಾದ್ರೂ ಹಾರೋಗಿದ್ಯಾ ಹೇಗೆ ಅಂತ? ಈ ಪ್ರಪಂಚ ನಾವು ಅನ್ಕೊಂಡಿರೋ ಹಾಗೆ ಇಲ್ಲದಮ್ಮ. ನಮ್ಮ ಮಧ್ಯೆನೇ ರಾಕ್ಷಸರು, ಕ್ರೂರ ಶಕ್ತಿಗಳು ಓಡಾಡ್ತಿವೆ ಅಂತ ನನಗೆ ಫೀಲ್ ಆಗ್ತದೆ. ರಾಕ್ಷಸರ ಎಲ್ಲಿ? ಮಾಯಾ, ಈ ರೂಮಲ್ಲಿ ನೀನು ಮತ್ತೆ ನಾನು ಅಷ್ಟೇ ಇರೋದು. ನಾನಂತೂ ರಾಕ್ಷಸನಲ್ಲ.
ಹಾಗಾದ್ರೆ ನೀನು ನಾನು ಹೇಳ್ತಾ ಇರೋದು ತಮಾಷೆ ಅನ್ನಿಸ್ಬೋದು, ಆದರೆ ನಮಗೆ ಗೊತ್ತಿಲ್ಲದೇನೆ ನಮ್ಮ ಮಧ್ಯೆ ದೆವ್ವಗಳು ಬದುಕ್ತಾ ಇದೆ. ತಣ್ಣಗೆ ಇದೆ, ಜ್ವರ ಏನೂ ಬಂದಿಲ್ಲ. ಮಾಯಾ, ನಿನ್ಗೆ ಮೈಕೈ ನೋವಿದ್ಯಾ? ಇಲ್ಲ ನಿನ್ ತಲೆಲಿರೋ ಸ್ಕ್ರೂ ಲೂಸ್ ಆಗಿ ಹೋಗಿದ್ಯಾ? ಅಥವಾ ಶರತ್ ನಿನಗೆ ಸಿಗ್ತಾ ಇಲ್ಲ ಅಂತ ನಿನ್ ತಲೆಲಿರೋ ಮಿದುಳು ಉಲ್ಟಾ ಆಗಿದ್ಯಾ? ಪ್ಲೀಸ್, ಇಲ್ಲಿ ಏನಾಗ್ತಿದೆ ಅಂತ ನಿಮಗೆ ಗೊತ್ತಿಲ್ಲ. ಹೌದು, ನನಗೂ ಗೊತ್ತಿಲ್ಲ, ನಿನಗೂ ಗೊತ್ತಿಲ್ಲ. ರಾಕ್ಷಸರಂತೆ ದೆವ್ವಗಳಂತೆ ಅಂದ ಹಾಗೆ ಈ ರಾಕ್ಷಸರು ಅಂತ ಅಂದ್ಯಲ್ಲ, ಅವುಗಳು ಕೊಂಬಿಟ್ಕೊಂಡ್ ಬರುತ್ತಾ ಅಥವಾ ನಮ್ಮ ಮನೆ ಕೆಲಸ ತೊಳಿದಾಳಲ್ಲ ದುರ್ಗಾ ಅವಳು ಹಾಗೆ ಬರುತ್ತಾ? ಮಾಯಾ, ಅತಿಯಾದ ಯೋಚನೆ ಆರೋಗ್ಯಕ್ಕೆ ಹಾನಿಕರ ಅಂತ ಹೇಳ್ತಾರೆ. ನೀನ್ ಬಾ, ಒಂದ್ ಲೋಟ ಬಿಸಿ ಬಿಸಿಯಾಗಿ ಬಿಡಬೇಡ, ಒಂದ್ ಲೋಟ ತಣ್ಣಗಿರೋ ಮಜ್ಜಿಗೆ ಕುಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಬಾ ಬಾ ಬಾ. ನನ್ನನ್ನು ಒಬ್ಳನ್ನ ಇಡೋದಕ್ಕೆ ಬಿಡ್ತಿರೋ ಇಲ್ವೋ? ಇಲ್ಲೇನ್ ನಡೀತಾ ಇದೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಹೊರಡಿ ಇಲ್ಲಿಂದ ನೀವು. ಹೊರಡ್ತೀನಿ. ನಿನಗೆ ಫ್ರೀಯಾಗಿ ಅಡ್ವೈಸ್ ಕೊಟ್ಟಿದ್ದಕ್ಕೆ ನನಗಿದಾಗಬೇಕಾಗಿದ್ದೆ. ರಾಕ್ಷಸರಂತೆ ದೆವ್ವಗಳಂತೆ ಅವುಗಳು ನಿನಗೆ ಸಿಕ್ಕಿದ್ರೆ ಹೇಳು, ನಾನು ಒಂದು ಸೆಲ್ಫಿ ತಗೋತೀನಿ. ಆಯ್ತು ಬಿಡು, ಹೋಗ್ತೀನಿ. ಗುರಾಯಿಸ್ತಾಳೆ.